ಎಲ್ಲಿದ್ರಿ ಹೇಳ್ರಿ ನಾವು ದುಡಿದು ತಿನ್ಬೇಕಲ್ಲ. ದುಡಿಲಿಕ್ಕೆ ನಮ್ಗೆ ಯಾರು ಹೊಟ್ಟೆಗೆ ಹಾಕ್ತಾರೆ? ಯಾವ ಮಹಾರಾಷ್ಟ್ರ ಗೌರ್ಮೆಂಟ್ ಹಾಕೋದ್ರೆ ಕರ್ನಾಟಕ ಗೌರ್ಮೆಂಟು ಹಾಕೋದಿಲ್ಲ. ಅದಕ್ಕೆ ನೆಮ್ಮದಿಯಿಂದ ಇರೋಣ ಅನ್ನೋಂಥ ಹಂತಕ್ಕೆ ಅಲ್ಲಿ ಮರಾಠಿಗರು ಬರ್ತಾಯಿದ್ದಾರೆ. ಅದನ್ನೆಲ್ಲ ಈ ನಮ್ಮ ಕನ್ನಡ ಹೋರಾಟಗಾರರು ಅವರನ್ನು ವಿಶ್ವಾಸ ತೆಗೆದುಕೊಂಡು ಇನ್ನಷ್ಟು ಏರ್ಪಾದ ಪ್ರೀತಿ ವಿಶ್ವಾಸದಿಂದ ಬಂದದ್ದು ಎಲ್ಲ. ಯಾಕೆಂದರೆ ದೊಡ್ಡ ಸಾಕ್ಷಿ ಏನಂದ್ರೆ ಇವತ್ತು ಮಹಾರಾಷ್ಟ್ರ ಏಕೀಕರಣದ 6 ಜನ MLAಗಳು ಆಯ್ಕೆ ಆಗ್ತಾಯಿದ್ರು, ಇವತ್ತು ಆಗ್ತಾಯಿಲ್ಲ. ಎಷ್ಟು ಜನ ಇದ್ದಾರಪ್ಪ? ಏನೋ ಮರಾಠಿ ಬೆಂಬಲಿತ ಭಾಷೆ ಬೆಂಬಲಿತ ಕೆಲವು ಜನ ಅಲ್ಲಿ ಆಯ್ಕೆ ಆಗಿರ್ಬೋದು ಬೆಳಗಾವಿ ಲೋಕಲ್ದಲ್ಲಿ. ಆದರೆ ಇಡೀ ಜಿಲ್ಲೆಯ ದೃಷ್ಟಿಯಿಂದ ನಾವು ಸರ್ವೆ ಮಾಡಿದಾಗ ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅತ್ಯಂತ ವೀಕ್ ಆಗ್ಯದ. ಅವು ಹೋರಾಟ ಮಾಡೋ ಶಕ್ತಿ ಅದ್ರಲ್ಲಿ ಉಳಿದಿಲ್ಲ ಅನ್ನೋದು ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಹೀಗಾಗಿ ಅಲ್ಲಿ ಜನನೂ ಸಹಿತ ಅನಗತ್ಯ ಈ ಸಮಸ್ಯೆನ ದೊಡ್ಡ ಮಾಡೋಕ್ಕಿಂತಲೂ ನಾವೆಲ್ಲರೂ ಕೂಡಿ ಹೋಗೋದು ಯೋಗ್ಯ ಅಂತ ತಿಳ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಕನ್ನಡ ಹೋರಾಟಗಾರರು ಅವರೆಲ್ಲರೂ ವಿಶ್ವಾಸ ನಿಮ್ಗೆ ಕಳಿಸ್ಕೊಳ್ತಾನೆ ಈ ಒಂದು ಅವಿಭಾಜ್ಯ ಅಂಗ ಅನ್ನೋಂಥ ನಿರ್ಣಯವನ್ನು ಈ ಒಂದು ನಮ್ಮ ಪಾಲಿಕೆಯಲ್ಲಿ ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ. ಯಾಕೆ ಇಷ್ಟು ವರ್ಷ ಕಾದಿದ್ದೀರಿ, ಇನ್ನೊಂದು ಸ್ವಲ್ಪ ಕಾದ್ರಪ್ಪ ಅಂದ್ರೆ ಜನನೂ ಈ ನಿರ್ಧಾರಕ್ಕೆ ಬಂದಿದ್ದಾರೆ, ನಿರ್ಣಯಕ್ಕೆ ಬಂದಿದ್ದಾರೆ. ನಾವು ಏನು ಜಗಳಾಡಿದ್ರು ಗುದ್ದಾಡಿದ್ರು ನಾವು ಮಹಾರಾಷ್ಟ್ರಕ್ಕೆ ಹೋಗೋದು ಭಾಳ ಕಷ್ಟ. ಯಾಕಂದ್ರೆ ಸಂಸತ್ತು ತೆಗೆದುಕೊಂಡಂಥ ನಿರ್ಧಾರವನ್ನು ನಾವು ಸುಪ್ರೀಂ ಕೋರ್ಟ್ ಸಹಿತ ಪ್ರಶ್ನೆ ಮಾಡಲಿಕ್ಕಿಲ್ಲ ಅನ್ನೋ ಭಾವನೆ ಅವ್ರಲ್ಲದ. ನೋಡ್ರಿ ಏನಾಗ್ತದೆ ಮುಂದಿನ ದಿನದಲ್ಲೇ. ಆದರೆ ಈಗ ಮಾತ್ರ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ನೀವು ಸಹಿ ಹಾಕಿರಿ ನೀತಿ ತಗೊಳ್ರಿ ಅನ್ನುವಂಥದ್ದು ಒಟ್ಟಾರೆಯಾಗಿ ಅಭಿಪ್ರಾಯ ಆಗಿತ್ತು. ನೋಡೋಣ ಅದೇನು ಮಾಡ್ತಾರೆ ನಮ್ಮ ಬೆಳಗಾವಿಯ ಮೇಯರ್ ಆದಂಥ ನಮ್ಮ ಪ್ರೀತಿ ಕಾಮ್ಕರ್ ಮತ್ತು ಉಪಮೇಯರ್ ಹನುಮಂತ್ ಕೊಂಗಾರಿ ಅವರು. ಇವರಿದ್ದ ನಿಜವಾಗಿಯೂ ಕನ್ನಡ ಪರ ಇದ್ದಾರೆ ವಿರೋಧಿ ಇದ್ದಾರೆ ಅನ್ನೋದು ಈಗ ಪರೀಕ್ಷಾ ಕಾಲ. ನೋಡೋಣ ಯಾರು ವಿರೋಧಿದಾರ ಪರ ಅದಾರ. ಇಲ್ಲಿವರೆಗೆ ಮಾತ್ರ ಕನ್ನಡಿಗರ ಪರ ಅಂತ ಹೇಳ್ಕೊಳ್ತಾ ಇದ್ರು. ಈಗ ಏನು ಹೇಳ್ತಾರೆ ಇವರು ನಮ್ಮ ಅದರವ್ರು ಮುಖ್ಯವಾಗಿ ಪ್ರೀತಿ ಕಾಮ್ಕರ್ ಅವರು ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹೆಚ್ಚು ನ್ಯೂಸ್ ಅರ್ಧ ಹೆಚ್ಚು ಸತ್ಯಕ್ಕೆ ವಂದನೆಗಳು.